ಲಕ್ಷ್ಮಣ ಇಂದಿನೇ ಬೇಡ ಸನ್ನಿವೇಶ ಸ್ವಪ್ನದಲ್ಲಿಯೂ ಕಾಣುವುದಕ್ಕೆ ಬಂದಿತ್ತು ಎಂದು ನಾನು ಭಾವಿಸಿರಲಿಲ್ಲ. ಹೃದಯ ತುಂಬಿ ನಿನ್ನನ್ನು ಅಂಬುಜ ನೇತ್ರೆ ಅಂತ ಕರೆತೇನೆ. ಯಾಕೆ ಹೇಳು? ಸೂರ್ಯ ಉದಿಸಿದಾಕ್ಷಣ ಕಮಲ ಅರಳುತ್ತದೆ, ಸೂರ್ಯ ಮುಳುಗಿದಾಕ್ಷಣ ಕಮಲ ಮುದುಡುತ್ತದೆ. ಸೂರ್ಯ ಕುಲೋತ್ಪನ್ನನಾದ ನಾನು ಬಂದಾಗ ನಿನ್ನ ಮುಖ ಕಮಲ ಅರಳಬೇಕಿತ್ತು. ಆದರೆ ತಲೆ ಕೂದಲನ್ನು ಹರವಿದ್ದೀಯ, ಕಪ್ಪು ಮಲಿನ ಬಟ್ಟೆಯನ್ನು ತೊಟ್ಟಿದ್ದೀಯ. ಅಷ್ಟೇ ಅಲ್ಲ, ಹಣೆಯ ತಿಲಕ ಒರೆಸಿದ್ದೀಯ, ಹೂವನ್ನು ಹಿಡಿದು ಹಿಚುಕಿ ಬಿಸಾಡಿದ್ದೀಯ. ಕೈಕಾ ಕೈಕಾ, ಸಂಸ್ಕಾರವಂತರ ಮನೆಯಲ್ಲಿ ಹೆಣ್ಣಿನ ಬಳೆ ಒಡೆಯುವುದು ಯಾವಾಗ? ಗಂಡ ಸತ್ತಾಗ ನಿನ್ನ ಬಳೆಯನ್ನು ಒಡೆದುಕೊಂಡಿದ್ದೀಯ. ಹೇಳು ಕೈಕಾ, ಏನಾಯ್ತು ನಿನಗೆ? ಯಾಕೆ ವಿರೋಧ? ಹೇಳು. ವಲ್ಲಭ ಕೇಳೆನ್ನ ಮನದಲ್ಲಿರುವ ಕ್ಲೇಶ, ವಲ್ಲಭ ಕೇಳೆನ್ನ ಮನದಲ್ಲಿರುವ ಕ್ಲೇಶ, ಕ್ಲೇಶವೆಲ್ಲ ನಿನ್ನೊಡನೆ ಬೇಳ್ವೆ ಕಲ್ಯಾಣಾಂಗ ಕೇಳು. ಕ್ಲೇಶವೆಲ್ಲ ನಿನ್ನೊಡನೆ ಬೇಳ್ವೆ ಕಲ್ಯಾಣಾಂಗ ಕೇಳು. ಪಿಂತೆ ನೀ
ಆಗಿದ್ದೀಯ ನೀನು. ವಲ್ಲಭ, ಆ? ನನ್ನ ನೋವಾಗ್ಲಿ ನಲಿವಾಗ್ಲಿ ಆ. ನಿಮ್ಮಲ್ಲಿ ಹೇಳಿಕೊಳ್ಳದೆ ಮತ್ತೆ ಯಾರಲ್ಲಿ ಹೇಳಿಕೊಳ್ಳಲಿ ಹೇಳಿ? ಹೆಂಡತಿ ಹೇಳುವುದು ಗಂಡನಲ್ಲಿ ನಿಮಗೆ ನನ್ನ ನೆನಪಿದೆಯಲ್ಲ? ಖಂಡಿತ. ಅಂತೂ ಇಲ್ಲಿಗೆ ಬಂದಿರಲ್ಲ. ಯಾಕೆ ಹಾಗೆಲ್ಲ ಹೇಳ್ತಿ? 3 ಜನ ಹೆಂಡಂದಿರಿದ್ರು ಹೆಚ್ಚು ದಿವಸ ಇರು ನಿಮ್ಮನೇಲಿ. ಹಾಗೆ ಎಣಿಸಿದ್ದೆ, ಗ್ರಹಿಸಿದ್ದೆ. ಆ. ಅದು ನನ್ನ ಭ್ರಮೆ ಅಂತ ನನಗೀಗ ಅನ್ನಿಸ್ತಾ ಇದೆ. ಯಾಕೆ? ಯಾವುದೋ ಒಂದು ಗೊಂದಲ. ಆ. ಪ್ರಭು, ಆ. ನಾವಾಡುವಂತ ಮಾತು ಆ. ಮನಪೂರ್ವಕವಾಗಿರಬೇಕು ತಾನೆ? ಹೌದು ಮನಸ್ಸಿನಿಂದ ಬಂದಂತ ಮಾತುಗಳು ಅದು ಭಾಷಣವಾಗುತ್ತದೆ. ಹೌದು. ಕಂಠದಿಂದ ಬಂದಂತ ಮಾತುಗಳು ಅದು ಭಷಣವಾಗುತ್ತದೆ. ಹಾ. ಚಕ್ರವರ್ತಿಗಳು ಆಡುವಂತ ಮಾತುಗಳು ಭಾಷಣವಾಗಿರ್ಬೇಕು. ಹೀಗೆಲ್ಲ ಮಾತಾಡೋಕೆ ಯಾವ ಪ್ರಾರಂಭ ಮಾಡಿದ್ವಿ? ಅಲ್ಲ, ಕೆಲವೆಲ್ಲ ನಿಮಗೆ ಮರೆತು ಹೋದಾಗ ನಾನು ಎಚ್ಚರಿಸ. ಆಯ್ತು ಆಯ್ತು, ಹೇಳು ಹೇಳು. ಈ ಮಾತು ಬರೇ ಭಾಷಣವಾಗಿರದೆ ಅದಕ್ಕೆ ನನ್ನ ಸ್ವರ ಸೇರಿ ಸಂಭಾಷಣ ಒಂದು ಹಿಂದೆ ನಡೆದು ಹೋಗಿದೆ. ಯಾವಾಗ ಅದು? ಹಿಂದೆ ನಾವಿಬ್ರು ದೇವಲೋಕಕ್ಕೆ ಹೋದಂತ ಹಾ, ಸ್ವರ್ಗಕ್ಕೆ ಕರ್ಕೊಂಡು ಹೋಗಿದ್ದೆ. ಮರೆತೋಯ್ತೆ ನಿಮಗೆ? ನೀ ಇಲ್ಲಿ ಸ್ವರ್ಗ ಸುಖ ಕೊಟ್ಟೆ, ಹಾ. ನಾನು ನಿನ್ ಸ್ವರ್ಗಕ್ಕೆ ಕರ್ಕೊಂಡು ಹೋಗಿ. ಯಾರಿಗುಂಟು ಈ ಯೋಗ? ಹಾ. ಭೂಮಿಯಲ್ಲೇ ಸ್ವರ್ಗವನ್ನು ತೋರಿಸುವ ಗಂಡಂದಿರು ಎಷ್ಟು ಮಂದಿ ಇದ್ದಾರೆ. ಹೌದು. ನನ್ನ ಗಂಡ ಭೂಪತಿ ಹಾಗಲ್ಲ, ಸ್ವರ್ಗವನ್ನೇ ನನಗೆ ತೋರಿಸಿದ್ದಾನೆ. ಅದಕ್ಕಾಗಿ ಅಳ್ತಾ ಇದೆಯಾ? ಆವಾಗ ಸಂತೋಷ ಇತ್ತು, ಹಾಗೆ ಹಾಗೆ. ಈಗ ನೋವಿದೆಯಲ್ಲ. ಹಾ. ದೇವಲೋಕಕ್ಕೆ ಹೋದಾಗ ಯುದ್ಧ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಹೌದು. ರಥದ ಗಾಲಿಯ ಕೀಲು ತಪ್ಪಿ ಹೋದದ್ದು ಮರೆತೋಯ್ತೆ. ಒಂದೊಂದೇ ನೆನಪಾಗ್ತದೆ. ಹಾ. ಯಾಕೆಂದ್ರೆ ಹಾಳತ್ತಲ್ವ, ಸ್ವಲ್ಪ ಮರವೇ ಹೆಚ್ಚು. ನಿಮಗೆ ಮರೆತು ಹೋದ್ರು ಎಚ್ಚರಿಸುವುದಕ್ಕೆ ನೆನಪಿಸುವುದಕ್ಕೆ ನಾನಿದ್ದೇನೆ. ಹಾ. ಗಾಲಿಯ ಕೀಲು ತಪ್ಪಿ ಹೋದಾಗ ನನ್ನ ಕಿರುಬೆರಳನ್ನೇ ಕೀಲನ್ನಾಗಿ ರಥದ ಗಾಲಿಗೆ ಇರಿಸಲಿಲ್ವೇ? ಹೌದು. ಸಂತೋಷಗೊಂಡಂತ ನೀವು ಹಾ. 2 ವರವನ್ನು ನೀಡುವುದಕ್ಕೆ ಮುಂದಾದದ್ದು ಮರೆತು ಹೋಯಿತೆ. ಹಾ, ಹೌದು ಹೌದು ಹೌದು. ನೆನಪುಂಟಲ್ಲ? ಹೌದು. ನೆನಪುಂಟಲ್ಲ? ಹೌದು. ಏನು ವರ ಬೇಕು ಕೈಗೆ ಕೇಳಿಕೊಂಡಾಗ ನೀವೇ ನನ್ನ ವರ, ಹೌದು. ನನಗ್ಯಾಕೆ ಬೇಕು ವರ? ಹೌದು. ಆಗ ನೀವು ಹೇಳಿದ್ದು ಹಾ. ಚಕ್ರವರ್ತಿ ಕೊಟ್ಟದ್ದನ್ನು ಬೇಡ ಅಂತ ನೀನು ತಿರಸ್ಕರಿಸಬೇಡ, ಹಾ. ಚಕ್ರವರ್ತಿಯಾಗಿ ನಾನು ನೀಡುತ್ತೇನೆ, ಪ್ರಜೆಯಾಗಿ ನೀನು ಸ್ವೀಕರಿಸು. ಆ ವರ ನನಗೀಗ ಅಗತ್ಯವಿದೆ. ಕಾಂತಿ ಕೇಳಿ ಇಷ್ಟೊಂದು ಮಾತಿ ಇಂಥ ಒಂದು ಅಂತರಂಗ ಶುದ್ಧವಾಗಿ, ಅಂತರಂಗ ಶುದ್ಧವಾಗಿ, ಅಂತರಂಗ ಶುದ್ಧವಾಗಿ ಬೇಡಿಕೋಲ ಒಂದು ಸತ್ಯ ನನಗೆ ಅರ್ಥ ಆಯ್ತು. ಏನು? ಹಳೇ ಗಂಡನಿಗೆ ಹಾ. ಎಳೆ ಹೆಂಡತಿ ಸಿಕ್ಕಿದ್ರೆ ಹಾ. ಎಷ್ಟು ಕುಣಿಸ್ತಾಳೆ ಅಂತ ಈಗ ಗೊತ್ತಾಯ್ತು. ನೀವು ಕುಣಿವಾಗ್ಲೇ ನನಗೆ ಗೊತ್ತಾಯ್ತು ಅಷ್ಟು ಸಂತೋಷ ನಿಮಗಾಗಿದೆ ಅಂತ. ಹೌದು. ನೀವು ಹೀಗೆ ಕುಣಿತೀರಿ ಅಂತಾದ್ರೆ ಆಗಾಗ ದೇವಲೋಕದ ವಿಷಯವೇ ನಾನು ಹೇಳ್ತಿದ್ದೆ. ಅಲ್ಲ, ಅದಲ್ಲ, ನನಗೆ ನೀ ಜೊತೆಯಲ್ಲಿದ್ದಾಗ ಹಾ. ನಂಗೆ ವರ್ಷ ಎಷ್ಟಾಯ್ತು ಹೇಳುದು ನೆನಪಿಲ್ಲ. ಹೌದಾ? ಹೌದು. ಇರ್ಲಿ. ಆಗ್ಲಿ. ಏನು? ಆ ಮಾತು ಈಡೇರಬೇಕೆಂಬುದು ನಿನ್ನ ಆಸೆ. ಹಾ. ಒಂದು ಕೊಟ್ಟಕ ವರ ಹಾ. ಅಂತರಂಗ ಶುದ್ಧವಾಗಿ ಕೇಳಿಕೋ, ಕೊಟ್ಟೆ. ಆಲಿಸಬೇಕು. ನೇಮವೆಂದೆನ್ನುತ್ತ ಕೈಯ ಮೇಲೆ ಕೈಯ ತಟ್ಟು, ನೇಮವೆಂದೆನ್ನುತ್ತ ಕೈಯ ಮೇಲೆ ಕೈಯ ತಟ್ಟು, ಕೈಯ ಮೇಲೆ ಕೈಯ ತಟ್ಟು, ಹೌದು. ಕಾಮರೂಪ ಶುದ್ಧವೆಂದು ಕೊರಳ ನೀನು ನೀ ಜೊತೆಗಿದ್ದಾಗ ಕೂತ್ಕೊಳ್ಳಿಕ್ಕೂ ಆಗುದಿಲ್ಲ. ನಿಲ್ಬೇಕು, ಓಡಾಡ್ಬೇಕು ಅಂತ. ಹೌದಪ್ಪ. ನಿಮ್ಮ ಮಾತುಗಳನ್ನು ಕೇಳಿದಾಗ ನನ್ನ ಮನಸ್ಸು ಓಡಾಡುತ್ತಾ ಇದೆ. ಹ, ಹ. ಚಕ್ರವರ್ತಿಗಳು ನೀವು, ಹೌದು.
ನೀವು ಆಡಿದ ಮಾತನ್ನು ತಪ್ಪುವುದಿಲ್ಲ ಅಂತ ನನಗೆ ವಿಶ್ವಾಸ ಇದೆ. ಸರಿ ಸರಿ. ಆದ್ರೂ ಹೆಣ್ಣು ಚಂಚಲೆ ಹಾ. ನನ್ನ ಮನಸ್ಸಿನ ಭದ್ರತೆಗಾಗಿ, ಹಾ. ಭರವಸೆಯ ಭದ್ರತೆಗೆ ಹಾ. ಆಡಿದ ಮಾತನ್ನು ನಾನು ನೆರವೇರಿಸ್ತೇನೆ, ಹಾ. ವರವನ್ನು ನೀಡುತ್ತೇನೆ ಹಾ. ಎನ್ನುವ ಹಾಗೆ ಕರದ ಮೇಲೆ ಕರವನ್ನು ತಟ್ಟು ನನ್ನ ಕೊರಳನ್ನು ಮುಟ್ಟು. ತಡೆ ತಡೆ ತಡೆ, ಮತ್ತೊಂದ್ಸಲ ಹೇಳು. ಯಾಕೆ ಗೊತ್ತಾ, ಹಾ. ಒಂದು ಚೂರು ಹೆಚ್ಚು ಕಡಿಮೆ ಆದ್ರೂ ನಿನಗೆ ಸಿಟ್ಟು ಬರುವುದು. ಯಾಕೆ? ಅದಕ್ಕಾಗಿ ತಟ್ಟುವುದು ಯಾವುದು, ಮುಟ್ಟುವುದು ಯಾವುದು ಹೇಳು. ಕರವನ್ನು ಅಂಬುಜಾಲೋಚನೆ ಇನಿತ್ಯಂಬ ಮಾತ ಕೇಳಿ, ಅಂಬುಜಾಲೋಚನೆ ಇನಿತ್ಯಂಬ ಮಾತ ಕೇಳಿ, ಧರಣಿ ಬಾಲ ಅಂಗೆಗೆ ನೊಬ್ಬುಗೆಯ. ಇಷ್ಟೇ ಅಲ್ವಾ? ಹೌದು. ಕೊರಳ ಮುಟ್ಟಬೇಕು, ಹಾ. ಕೈ ತಟ್ಟಬೇಕು. ಹಾ. ಹೌದಾ? ಅಗ್ನಿ ಸಾಕ್ಷಿಯಾಗಿ ಆಣೆ ಪ್ರಮಾಣ, ಕರ ತಟ್ಟುವುದು. ಎಂದ ಗಂಡ ಹೆಂಡತಿ ಒಳಗಲ್ಲ ಹಣೆ ಪ್ರಮಾಣವೇ. ಮಂಗಲ ಸೂತ್ರವನ್ನು ಮುಟ್ಟಬೇಕು, ಕೊರಳನ್ನು ಮುಟ್ಟು ಅಂತ ಹೇಳಿದಾಗೆ ಕೈಕಾ ಹೇಳಿದ್ರಲ್ಲ. ಹಾ. ಅಂತರಂಗ ಶುದ್ಧವಾಗಿ ಕಾಯೇನ ವಾಚ ಮನಸ್ಸ ಹಾ. ತ್ರಿಕರಣ ಶುದ್ಧತೆಯಿಂದ ನಾನು ನೆರವೇರಿಸ್ತೇನೆ ಅಂತ ಹೇಳಬೇಕು ಅಂತಾದ್ರೆ, ಅದಕ್ಕೆ ನನ್ನ ಮನಸ್ಸು ಶುದ್ಧವಾಗಬೇಕು ಅಂತಾದ್ರೆ, ನಿಮ್ಮ ಜೀವ ಯಾರು, ನಿಮ್ಮ ಉಸಿರು ಯಾರು, ನಿಮ್ಮ ಭಾವ ಯಾರು, ನಿಮ್ಮ ಆಸೆ ಯಾರು, ನಿಮ್ಮ ಕಲ್ಪನೆ ಯಾರು? ಮದ್ವೆಯಾಗಿ ಎಷ್ಟು ವರ್ಷ ಆಯ್ತು? ಯಾಕೆ? ಅಲ್ಲ, ನಾ ಇವತ್ತಿನವರೆಗೆ ಏನಾದ್ರು ತಪ್ಪುದುಂಟಾ? ಆಹಾ. ನಿನ್ನ ಅಪೇಕ್ಷೆ ಅಲ್ಲಗಳದ್ದುಂಟಾ? ಹಾ. ಅಂತಿರುವಾಗ ಮತ್ತೂ ನಿನಗೆ ಭರವಸೆ ಬೇಕು ಅಂತಾದ್ರೆ ಹಾ. ಇದು ಮರಳು ಮುಟ್ತೇನೆ, ಹಾ. ಕೈ ತಟ್ಟೇನೆ. ನಿಮ್ಮ ಜೀವ ಯಾರು ಎಂತದ? ಜೀವ, ಉಸಿರು, ಭಾವ ಯಾರು? ನಿಮ್ಮ ಕೈಕ, ಓ. ನನ್ನ ಜೀವ, ಹಾ. ನನ್ನ ಉಸಿರು, ಹಾ. ನನ್ನ ಭಾವ ಹಾ. ಮಗನಾದ ರಾಮಚಂದ್ರ, ಹಾ. ರಾಮನ ಮೇಲೆ ಆಣೆ ಇಟ್ಟು ಭೂಮಿಯ ನೀಯನ್ನ ಪುತ್ರ, ಭೂಮಿಯ ನೀಯನ್ನ ಪುತ್ರ, ಭರತ ನಿಂಗೆ ಕೊಟ್ಟು, ಭರತ ನಿಂಗೆ ಕೊಟ್ಟು, ರಾಮಚಂದ್ರನ ಇವತ್ತೆ ವನವಾಸ ಕೊಟ್ಟು. ಜೀವಿತೇಶ, ಈ ಅಯೋಧ್ಯೆಯ ಅರಮನೆಯೆಲ್ಲ ಶೃಂಗಾರಗೊಂಡಿದೆ. ಕಾರಣ ಏನು? ರಾಮನಿಗೆ ಪಟ್ಟಾಭಿಷೇಕ. ಪಟ್ಟ ಅಂತ ಹೇಳಿದ್ರೆ ಹೌದು. ಮನೆಯಲ್ಲಿದ್ದಂತ ವ್ಯಕ್ತಿಗಳಷ್ಟೇ ಸಂಭ್ರಮವನ್ನು ಆಚರಿಸುವುದಲ್ಲ ತಾನೇ. ಅಲ್ಲ ಅಲ್ಲ. ಪುರಜನರು, ಪರಿಜನರು, ಹೌದು. ಸಂಬಂಧಿಗಳೆಲ್ಲ ಬಂದು ಸೇರಬೇಕು. ನಿನಗೆ ಒಂದ್ ಹೇಳ್ತೇನೆ, ಏನು? ಕರ್ದದಕ್ಕಿಂತ ಹೆಚ್ಚು ಜನ ಬಂದಿದ್ದಾರೆ. ಬರಬೇಕಾದವರು ಬಂದಿದ್ದಾರಾ? ನಿರೀಕ್ಷೆ ಇರ್ಲಿಲ್ಲ. ಹಾ. ಪುಣ್ಯ ಗಲಾಟೆ ಒಂದಾಗ್ಬೇಕು. ಬರಬೇಕಾದವರು ಬಂದಿದ್ದಾರಾ? ಎಲ್ಲ ಬಂದಿದ್ದಾರೆ. ಎಲ್ಲರಿಗೂ ಆಮಂತ್ರಣ ಮುಟ್ಟಿದೆಯಾ? ಎಲ್ಲರಿಗೂ ಮುಟ್ಟಿದೆ. ಕೇಕೆಯ ನಾಡಿಗೆ ಆಮಂತ್ರಣ ಹೋಗಿದೆಯೇ? ಕೇಕೆಯ ನಾಡಿ ಹೋಗ್ಲಿಲ್ಲ. ಹೋಗ್ಲಿಲ್ಲ. ನೀ ಎಂತ ಹಳೇ ಕತೆ ತಕೊಳ್ತೀಯ. ಏನು? ಕೇಳು. ಹಾ. ಮೊನ್ನೆ ಸಂಬಂಧ ಆದದ್ದು ಹ್ಮ್. ಜನಕ ಮಹಾರಾಜನದ್ದು ಹಾ. ಅಲ್ವಾ? ಹೌದು. ಅಲ್ಲಿಗೆ ಇನ್ನು ಕರೆಯಲಿಕ್ಕೆ ಹೋಗ್ಲಿಲ್ಲ. ಈ ಹಳೆ ಸಂಬಂಧ ಎಂತ ಹೇಳ್ತೀಯ? ಓಹೋ, ಇಷ್ಟು ಬೇಗ ಹಳಗ್ತಾ ಇತ್ತು ನಿಮಗೆ? ಅಲ್ಲ, ಮತ್ತೊಂದು ಹೇಳ್ತೇನೆ ಕೇಳು. ಹಾ. ಈಗ ಇವತ್ತಿಗೆ ರಾಮ ಪಟ್ಟಾಭಿಷೇಕ ಮುಗಿಯುವುದಿಲ್ಲ. ಹಾ. ಇವತ್ತು ಮುಹೂರ್ತ ಕೂಡ್ರಿಸುವುದು. ಹ್ಮ್. ಇನ್ನು ಇಡೀ ವರ್ಷ ಅಯೋಧ್ಯೆಯಲ್ಲಿ ಹಾ. ರಾಮ ಭಜನೆ, ರಾಮ ಭಜನೆ. ಈಗ ನೀವು ಚಕ್ರವರ್ತಿಗಳು ತಾನೆ. ಹೌದು. ಪಟ್ಟ ನಾಳೆ ಯಾರಿಗೂ ಏನು, ಅದು ಆಮೇಲೆ. ಹಾ. ಚಕ್ರವರ್ತಿಗಳಾದಂತ ನೀವು ಹಾ. ಚಕ್ರವರ್ತಿಗಳಾಗಿದ್ದಾಗಲೇ ಆ ವರವನ್ನು ನಾನು ಕೇಳುವುದಕ್ಕೆ ಮುಂದಾಗುತ್ತಾ ಇದ್ದೇನೆ. ಹೌದೇ ಹೌದು. ನಮ್ಗೆಲ್ಲ ಈ ವರ್ಷ ಆದ್ಮೇಲೆ ಈಗಿದೆಲ್ಲ ಮರ್ತೋಗ್ತದೆ. ಏನು? ಹೇಳು ಹೇಳು. ಚಕ್ರವರ್ತಿ ಆಗಿದ್ದಾಗ ಆ ಮಾತು ಮುಗಿಬೇಕು. ನಾಳೆ ಅಂತ ಹೇಳಿದ್ರೆ ನೀವು ಚಕ್ರವರ್ತಿಗಳಲ್ಲ. ಹೌದು. ಎಲ್ಲಿಯಾದ್ರೂ ನಾನು ಕೇಳಿದ್ರೆ ನಾನು ಹೇಳಿದ್ದು ಚಕ್ರವರ್ತಿಯಾಗಿದ್ದಾರೆ, ಈಗ ನೆರವೇರಿಸುವ ಅಗತ್ಯತೆ, ಅನಿವಾರ್ಯತೆ ಇಲ್ಲ ಅಂತ ಹೇಳಬಹುದು. ಒಳ್ಳೆ ಬುಡಕ್ಕೆ ಕೈ ಹಾಕಿದೆ. ಹಾ. ಹೇಳು. ಅದು ಅಲ್ಲ ಅಂತಾದ್ರೆ ಚಕ್ರವರ್ತಿಗಳೆಲ್ಲ ಆಗಿಲ್ಲ ಅಂತಾದ್ರೆ ನಾನು ಕೇಳುವ ನೈತಿಕ ಹಕ್ಕು ನನಗಿಲ್ಲ. ಇಲ್ಲ, ಯಾಕಂದ್ರೆ ಚಕ್ರವರ್ತಿಗಳು ಕೊಟ್ಟು ಮಾತು ಅದು. ಹೌದು. ಹಾಗಾಗಿ ಈಗ ಕಾಲ ಕೂಡಿ ಬಂದಿದೆ ಅಂತ ಹೇಳಿದ್ರು. ಹೇಳಿ ಅಂತದೋಳಿ ಎಲ್ಲ ನಿನ್ನ ನಿರೀಕ್ಷೆಯಲ್ಲಿ ಇದ್ದಾರೆ. ಎಷ್ಟೊತ್ತಿಗೆ ನಿನ್ನ ಕರ್ಕೊಂಡು ಬರ್ತೇನೆ ಅಂತ ಕಾಯ್ತಿದ್ದಾರೆ. ರಾಮನಿಗೆ ಪಟ್ಟ. ಹೌದು. ನನ್ನ ಮೊದಲನೇ ವರ ಹಾ. ನನ್ನ ಮಗ ಭರತನಿಗೆ ಪಟ್ಟವಾಗಬೇಕು. ಏನು? ಭರತನಿಗೆ ಇಲ್ಲಿಯ ಪಟ್ಟವಾಗಬೇಕು. ಆಗ್ಲಿ. ಭರತನಾದರೇನು, ರಾಮನಾದರೇನು, ಇಬ್ಬರು ದಾಶರಥಿಗಳೇ ಅಲ್ಲವೇ? ಹಾಗಾಗಿ ಭರತನಿಗೆ ಪಟ್ಟ. ಸಿದ್ಧತೆ ನಡೆದಿದೆಯಲ್ಲ ರಾಮಚಂದ್ರನಿಗೆ, ಅವನಿಗೆ ಎರಡನೇ ವರವಾಗಿ ಯಾವ ಮುಹೂರ್ತಕ್ಕೆ ಶ್ರೀರಾಮನಿಗೆ ಪಟ್ಟವಾಗಬೇಕು ಅದೇ ಮುಹೂರ್ತಕ್ಕೆ 10
ಗಳಿಗೆ ಪರ್ಯಂತ ತನ್ವಶನವಿಲ್ಲದಾಯಿತು ಸರ್ವೇಂದ್ರಿಯಗಳು, ತನ್ವಶವಿಲ್ಲದಾಯಿತು ಸರ್ವೇಂದ್ರಿಯಗಳು. ಬಿಸಜಲೋಚನೆ ಕೈಗೆಯನು ನುಡಿ ಧೈರ್ಯದಿ ದಶರಥೇಂದ್ರ ನುಡಿದವು. ಕಂಬು ಕಂಠೀನಿ ಕಂಬು ಕಂಠಿನಿ ಚಾರುಶೀಲ ಕಮಲ ಮುಖಿ ಕಂಬು ಕಂಠಿನಿ ಚಾರುಶೀಲೆ ಕಮಲಾಮುಖಿ ಕಮಲಾಮುಖಿ ಪುತ್ಥಳಿಯ ಬೊಂಬೆ ಪ್ರತಿರಂಬೆ ಪುತ್ಥಳಿಯ ಬೊಂಬೆ ಪ್ರತಿರಂಬೆ. ಮಕ್ಕಳಿಲ್ಲದೆ ಬಗಳ ಕಾಲ ನಾನಿರಲು, ಮಕ್ಕಳಿಲ್ಲದೆ ಬಗಳ ಕಾಲ ನಾನಿರಲು, ದುಃಖದೊಳಗಾಗ ಮುನಿಪಾಲ ಮುನಿಪಾಲ ಬಂದನಗೆ ಅಕ್ಕರಿಂದುಪದೇಶ ಇದ್ದುದಿದು ಮೂಲ. ಮುನಿಪಾಲ ಬಂದೆನಗೆ ಅಕ್ಕರಿಂದುಪದೇಶ ಇದ್ದುದಿದು ಮೂಲ. ಕೊಂಬು ಕಂಠಿನಿ ಚಾರುಶೀಲೆ ಕಮಲಮುಖಿ ಏನು ಕ್ರಿಕಾ, ಏನು? ನಿನ್ನನ್ನು ಯಾವಾಗಲೂ ನಾನು ಕಂಬು ಕಂಠಿನಿ ಅಂತ ಕರೆಯುವುದು. ಏನದರ ಅರ್ಥ? ಏನು? ಶಂಕದಂತಹ ಕಂಠ ಇದ್ದವಳು ಎಂದು. ಓಹೋ, ಶಂಕದಿಂದ ಯಾವಾಗಲಾದರೂ ಅಪಸ್ವರ ಬರ್ತದೆ, ಹಾಗೆಯೇ ನಿನ್ನಿಂದ ಅಪಸ್ವರ ಬರಲಾರದು ಎನ್ನುವುದು ನನ್ನ ಪ್ರವಸೆ. ಮತ್ತೆ ನಿನ್ನನ್ನ ಪರ್ವತ ಸ್ತನಮಂಡಲೆ ಅಂತ ಕರೀತಾರೆ. ನಿನ್ನ ಸ್ತನದ ಗಾತ್ರವನ್ನು ನಾನು ವರ್ಣಿಸಿದ್ದಲ್ಲ, ಪರ್ವತದಿಂದ ಜಿನುಗಿದ ಹನಿಯೊಂದು ತೊರೆಗಳನ್ನೆಲ್ಲ ಒಂದು ಕೂಡಿ ಒಂದು ನಾಡಿಗೆ ಜೀವನದಿಯಾಗುತ್ತದೆ. ಮಕ್ಕಳಲ್ಲದೆ ಕೊರಗುತ್ತಿರುವ ಈ ಅಯೋಧ್ಯೆಯಲ್ಲಿ ಅಯೋಧ್ಯೆಯ ಪ್ರಜೆಗಳಿಗೆಲ್ಲ ಜೀವನದಿಯಾದವಳು ನೀನು. ಏಕಾ, ಏನು? ಯಾವಾಗಲೂ ಯಾವ ತಾಯಿಯು ಹೆತ್ತವರಿಗೆ ಹೆಗ್ಗಣ ಮುದ್ದುವಂದ ಹಾಗೆ ತನ್ನ ಮಗನನ್ನ ಬಿಟ್ಟು ಬೇರೆಯವರನ್ನು ಮುದ್ದಿಸುವುದಿಲ್ಲ. ನೀನು ಹಾಗಲ್ಲ. ಅಳುವ ಮಗ ಭರತನನ್ನ ನೂಕಿ ನಗುವ ರಾಮನನ್ನ ಎತ್ತಿಕೊಂಡವಳು. ಕೈಕಾ, ಏನು? ಒಂದು ಮಾತು ಹೇಳ್ತೇನೆ. ಏನು? ಅರೆ ನಿಮಿಷ ಮಾತ್ರ ರಾಘವನ ಅರೆ ನಿಮಿಷ ಮಾತ್ರ ರಾಘವನ ನಾ ಬಿಟ್ಟು ಇರಲಾರೆ ನಯ್ಯೋ, ನಾ ಬಿಟ್ಟು ಇರಲಾರೆ ನಯ್ಯೋ ಮೋಗನನ. ಕರೆದು ವಿಪಿನೆಗೆ ಕೊಳುಗಲೀಗ ಸಣ್ಣವನ, ಕರೆದು ವಿಪಿನೆಗೆ ಕೊಳುಗಲೀಗ ಸಣ್ಣವನ ರಾಘವನ. ಕಂಬು ಕಂಠಿನಿ ಚಾರುಶೀಲೆ ಕಮಲಮುಖಿ ಆಗಲೇ ನೀನು ಹೇಳಿದೀಯ, ನಿಮ್ಮ ಜೀವ ಯಾವುದು, ಭಾವ ಯಾವುದು, ಪ್ರಾಣ ಯಾವುದು ಎಂದು. ಅದು ರಾಮಚಂದ್ರ. ರಾಮಚಂದ್ರನನ್ನ ಒಂದು ಅರೆ ಕ್ಷಣವೂ ಬಿಟ್ಟಿರಲಾರೆ ನಾನು.
ಬಿಟ್ಟೆ ಅಂತ ಆದ್ರೆ ನಾನು ಪ್ರಪಂಚದಲ್ಲಿ ಇರುವುದಿಲ್ಲ. ರಾಮನನ್ನ ಕಾಡಿಗೆ ಕಳುಹುವುದು ಅಂದ್ರೆ ನಿನ್ನ ಮಾಂಗಲ್ಯವನ್ನು ನೀನೇ ಹರಿದುಕೊಂಡ ಹಾಗೆ. ಯಾಕೆಂದ್ರೆ ನಾನು ಬದುಕುವುದಿಲ್ಲ. ಹಾ ಅದೊಂದನ್ನ ಬಿಟ್ಟು ಇನ್ನೇನನ್ನೇ ಕೇಳು. ನನಗೆ ಆಗುದಿಲ್ಲ.